ಹರೇ ಕೃಷ್ಣ ಎಲ್ಲರಿಗೂ. ನಾವು ಫ್ರೀಡಮ್ ಹಬ್ಬ ಆಚರಿಸಕ್ಕೆ ವಿಧಾನಸೌಧದ ಮುಂದೆ ಬಂದಿವಿ. ಇದು ಎಂಟ್ರಿ ಗೇಟ್. ಒಳಗಡೆ ಇನ್ನೊಂದು ಗೇಟ್ ಇದೆ, ಬಾಕ್ಸ್ ಆಫೀಸ್ ಅಂತ. ನೋಡ್ರಿ, ಬಾಕ್ಸ್ ಆಫೀಸ್ ಗೇಟ್ ಬಂದ್ಬಿಟ್ವಿ ನಾವು. ಫೈನಲಿ ವಿಧಾನಸೌಧದ ಮುಂದೆ ಇದೀನಿ ಈಗ. ನೋಡ್ರಿ, ವಿಧಾನಸೌಧ ಹೊರಗಡೆಯಿಂದ ಎಷ್ಟು ಚಂದ ಕಾಣತ್ತದ. ಹೊರಗಡೆನೆ ಎಷ್ಟು ಚಂದ ಅದ ಅಂದ್ರೆ ಇನ್ನ ಒಳಗಡೆ ಯಾವ ತರ ಇರ್ಬೇಕು ಅಲ್ವಾ. ಒಳಗಡೆ ಹೋಗಿ ನೋಡೋಣ. ಇಲ್ಲಿ ನಮ್ಮ ಟೀಮ್ ಬಂದಿದೆ, ಅವರಿಗೆ ಮಾತಾಡ್ಸೋಣ ಬನ್ನಿ. ಬರೀ ನಮ್ಮ ಕ್ರಿಯೇಟರ್ ಗೈಡ್ ಹಬ್ಬಲ್ಲಿ ಹೆಣ್ಮಕ್ಳನ್ನೇ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿ ನೋಡಿ, ಗಂಡ್ ಮಕ್ಳು ಇದಾರೆ ರೀ, ಕಾಣಿಸ್ಕೋದಿಲ್ಲ ಅಷ್ಟೇ. ಇವ್ರು ಆಕ್ಚುಲಿ ನಮ್ಮ ಹೆಣ್ಮಕ್ಳಿಗಿಂತ ಸೈಲೆಂಟ್, ಮಾತೇ ಆಡಲ್ಲ ಅಂತಾರೆ. ಏನಪ್ಪ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದೇ ಈ ಕಿತ್ತೂರು ಚೆನ್ನಮ್ಮನಿಗೆ ನಿಜವಾದ ಗೌರವ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಅದನ್ನೆಲ್ಲ ಉಳಿಸ್ಕೊಂಡು ನಾವು ವಿಧಾನ ಪರಿಷತ್ತಿನ ಪರಿಸ್ಥಿತಿ ಬೆಳಗ್ಗೆಯಿಂದ ಇದು ವಿಧಾನ ಪರಿಷತ್ತಿನ ಆ ಕಡೆ ಯಾರು ಗೊತ್ತಲ್ಲ. ನೋಡಿ ಒಳಗಡೆ ಯಾವ ಥರದ ಬಿಜಾಪುರ ಗೋಲ್ ಇದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಂಗೀತ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಬನ್ನಿ ನೋಡೋಣ. ನೋಡ್ರಿ, ಎಲ್ಲಾ ಜಿಲ್ಲೆಗಳಿಂದ ರಘುವೀರ ಶ್ರೀರಂಗ ಪೂರ ಆನಂದ ತಂದಿರಲು ನಾದಮಯ ಲೋಕದ ನಮ್ಮ ರಘು ದೀಕ್ಷಿತ್ ಅವ್ರು ಬಂದರೆ ಕೇಳ್ಕೊಂಡ ಅವರ ಎನರ್ಜಿಗೆ ನಮ್ಮ ಜನಗಳೆಲ್ಲ ಫುಲ್ ನೋಡ್ರಿ. ರಘು ದೀಕ್ಷಿತ್ ಅವರು ಎಲ್ಲೇ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಡ್ಯಾನ್ಸ್ ಮಾಡಿಸ್ತಾರೆ. ಇದೇ ಅಲ್ವಾ ಅವ್ರು ತಾಕತ್ತಾರೆ. ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಕೃಷ್ಣ ಬೈರೇಗೌಡ ಒಂದು ಕ್ಲೈಮ್ಯಾಕ್ಸ್ ಇದೆ ಅಂತ ಅವಾಗ ಕ್ಲೈಮ್ಯಾಕ್ಸ್ ಏನು ಅಂತ ಆ ಕ್ಲೈಮ್ಯಾಕ್ಸ್ ಇದೆ ಅನ್ಸುತ್ತೆ. ನೋಡ್ರಿ, ಎಷ್ಟು ಚಂದ ಅರೇಂಜ್ ಮಾಡಿದ್ದಾರೆ ಪಟಾಕಿಗಳ ಮೇಲೆ ಅಂತ. ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ. ಆಕಾಶದಲ್ಲಿ ಚಿತ್ತಾರಗಳಿಂದ ಪಟಾಕಿಗಳ ಅವರು ಇದನ್ನು ಹೇಳಿದ್ದು ಸಾರ್ಥಕ ಆಯಿತು ಅನ್ಸುತ್ತೆ. ಸ್ವಂತ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಂಗಂತೂ ಫುಲ್ ಖುಷಿ ಆಗುತ್ತೆ. ಈಗ ಮನೆಗೆ ಹೋಗೋ ಟೈಮು ಎಕ್ಸಿಟ್ ಗೇಟ್ ಇದಿದೆ.